ಓ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ 10,000 ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ. ಅಣ್ಣ, ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು 5,000 10,000 ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ. ನೀವು ಸಂಡೂರು ಇರ್ಬೋದು, ಕಲಘಟಗಿ ಇರ್ಬೋದು, ಏನು ಯೋಜನೆಗಳು ತಂದಿದ್ರು ಹೇಳಿ. ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಬನ್ನಿ ನನ್ನ ಹತ್ರ, ಓಪನ್ ಡಿಬೇಟ್ ಮಾಡೋಣ. ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು. ನೀವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ, ನಾನು ಮಾಡಿದ್ದು ನಾನು ಹೇಳ್ತೀನಿ. ಎಕನಾಮಿ ಬಗ್ಗೆ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತೀರಿ. ಇನ್ನಾದರೂ ನಿಲ್ಲಿಸಿ ಸಂತೋಷ್ ಲಾಡ್. ನೀವು ಸಾಹುಕಾರ ಅಂತ ಗೊತ್ತು, ಮೈನಿಂಗ್ಲ ಭೂಮಿನ ಬಗದು ತಿಂದು ಹೊಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ರಿ. ಇಲ್ಲಿ ಬಂದು ಕೂತ್ಕೊಂಡು ಮೀಡಿಯಾದವ್ರು ಸಿಗ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಉದ್ಬೇಡಿ. ನೀವು ಬನ್ನಿ ನೋಡೋಣ, ಓಪನ್ ಚರ್ಚೆಗೆ ಬನ್ನಿ. ಯಾವ ಚಾನೆಲ್ ಬೇಕಾದ್ರೆ ಹೇಳಿ, ಅಥವಾ ಬಹಿರಂಗವಾಗಿ ಚಾನೆಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದ್ಬೇಕಾದ್ರೆ ಡಿಬೇಟ್ ಮಾಡೋಣ. ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು, RSS ಬೈ ಅಂಥದ್ದು, BJP ಬೈ ಅಂಥದ್ದು, ಸಾಲದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಎಕನಾಮಿ ಹೇಗೆ ನಡೀತೆ ಅನ್ನೋದ್ರೆ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ. ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ, ದೇಶದ ಸಾಲದ ಬಗ್ಗೆ ಮಾತಾಡೋಣ. ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲಾಡ್, ದೇಶದ ನಾನು ಆಗಲೂ ಹೇಳಿದೆ, ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ GDP ಹೋಲಿಸಿದ್ರೆ 23.9% GDPಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ಟರ್ನಲ್ ಇದು. ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ. ನಮ್ಮ ಜನಕ್ಕೆ ಅರ್ಥ ಆಗಬೇಕು. ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ $26 ಟ್ರಿಲಿಯನ್ ಇದೆ. ಅಂದರೆ ಅಮೆರಿಕದ GDP ಗ್ರೋತಿಗೆ ಹೋಲಿಸಿದ್ರೆ 700% ಜಾಸ್ತಿ ಇದೆ. ಭಾರತದಿರೋದು 19.1%. ಎಷ್ಟು ಮುಂದಕ್ಕೆ ತೊಗೊಂಡೋಗಿದ್ದಾರೆ ಮೋದಿಯವರು ತಿಳ್ಕೊಳ್ಳಿ. ಆಲ್ಮೋಸ್ಟ್ 24% ಇದ್ದಿದ್ದನ್ನು 19%ಗೆ ಇಳಿಸಿದ್ದಾರೆ. ಇನ್ನೂ ಕಡಿಮೆಗೆ ಇಳಿಸ್ತಾರೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್. ಏನಾರು ಆಗಲಿ, ಅವ್ರು ಹೊಡೆದಾಡಲಿ, ಅವ್ರದ್ದು ಈ ಕಲಹನೇ ನಡೀಲಿ, ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗಲಿ ಅಂತ ಈ ಆಷಾಢ ಶುಕ್ರವಾರ ಈ ಒಂದು ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ತೀವಿ. ಇಬ್ಬರು ಬರಲಿ ಹೇಳ್ರಿ. ಅವ್ರ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದ್ದೀರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ, 40% ಸರ್ಕಾರ, ಬಿಟ್ ಕಾಯಿನು, PSI ಹಗರಣ, ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು. ಅಣ್ಣ 2.5 ವರ್ಷ ಆಯ್ತಲ್ಲಣ್ಣ, ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ? BJP 40% ಸರ್ಕಾರ ಅಂತಿರಲ್ಲ. ನಿಮ್ಮ BR ಪಾಟೀಲ್ ಏನಂತ ಹೇಳ್ತಿದ್ದಾರೆ, ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಿದ್ದಾರೆ, ನಿಮ್ಮ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ, ನಿಮ್ಮ HK ಪಾಟೀಲ್ ಏನಂತ ಹೇಳ್ತಿದ್ದಾರೆ. ದೀನಾ ಕ್ಯಾಕರ್ಸ್ ನಿಮಗೆ ಮುಗಿತಾ ಇದ್ದಾರೆ. ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ, ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ 5 ರೂಪಾಯಿ ಅನುದಾನ ಬರ್ತಿಲ್ಲ. ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ, ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗಂಗೆ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಅವ್ರು ಬರೀ ಟ್ರಾನ್ಸ್ಫರು, PDOದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ವರೆಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಿ ಆಗ್ತಾಯಿದೆ. ಶಾಸಕರು ಬಾಯಿ ಬಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಬೇರೆಯವ್ರ ಬಗ್ಗೆ 40% ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್. ಬರೀ ಸಂವಿಧಾನವನ್ನು ಪುನರ್ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ RSS ಅಗಾಧವಾದಂಥ ಗೌರವವನ್ನು ಕೊಟ್ಟಾಗಿದೆ. ನಿಮಗೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ? ಏನಕ್ಕೆ ದಿನ ಅದೇ ಮಾತಾಡ್ತೀರಿ ನೀವು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.